ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾವು ಇವತ್ತು ಮಕ್ಕಳಿಗೆ ಬೆಳಗ್ಗೆ ಎದ್ದು ಹಾರ್ಲಿಕ್ಸು ಬೋರ್ಮಿಟಾ ಅಂತ ಎಲ್ಲ ಮಾಡಿಕೊಡ್ತೀವಿ. ಅದ್ರ ಬದಲು ಈ ರೀತಿ ಡ್ರೈ ಫ್ರೂಟ್ಸಲ್ಲಿ ಒಂದು ಪುಡಿನ ಮಾಡಿ ನಾವು ಕುಡಿಸೋದ್ರಿಂದ ಮಕ್ಕಳು ಹೆಲ್ದಿಯಾಗಿರ್ತವೆ. ಹಾಗಾಗಿ ನಾನು ಮನೇಲೇ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಬೌಲಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಟು ಒಂದು ಬೌಲು ಬಾದಾಮಿನ ಚೆನ್ನಾಗಿ, ಅಂದರೆ ತುಂಬ ಸೀಸ್ಕೊಳ್ಳೋಂಗಲ್ಲ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಎಲ್ಲ ಒಡ್ಕೋಬೇಕು. ಅವು ಆ ರೀತಿ ಹುರ್ಕೋಬೇಕು. ಬಟ್ ಮೇಲೆ ಸೀದಿರಬಾರ್ದು. ನೀರಿನ ಅಂಶ ಆಗಲಿ ಏನೇ ಆಗಲಿ ಎಲ್ಲ ನೀಟಾಗಿ ಡ್ರೈ ಆಗಿರುತ್ತೆ. ನೀವು ತುಂಬ ದಿವಸ ಇಟ್ಟರೂ ಇದು ಹಾಳಾಗಲ್ಲ. ಆ ರೀತಿ ನಾವು ಹುರಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಮತ್ತು ಇಲ್ಲಿ ಒಂದು ಬೌಲು ಮಖಾನ ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬಾ ಒಳ್ಳೆಯದು. ನೀವು ಡಯಟ್ ಮಾಡೋರು ಅಷ್ಟೇ ಬೇಕಾದ್ರೆ ಈ ರೀತಿ ಒಂದು ಗ್ಲಾಸ್ ಹಾಲು ಕುಡಿದ್ರೂ ನೀವು ಡಯಟ್ ಮಾಡ್ಬೋದು, ವ್ಯಾಯಾಮ ಮಾಡಿ ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಒಂದು ಬೌಲಷ್ಟು ವಾಲ್ನಟ್ಟು, ಇದು ಅಷ್ಟೇ ಮಕ್ಕಳು ಬ್ರೈನ್ಗಂತೂ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ನೀವು ಹೆಚ್ಚಿಗೆ ಹಾಕಿದಷ್ಟು ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಸಮ ಪ್ರಮಾಣದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಗೋಡಂಬಿ ಮಾತ್ರ ಸ್ವಲ್ಪ ಕಡಿಮೆ ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇದು ಬಂದು ಸ್ವಲ್ಪ ಬೇಗ ಹಾಳಾಗಿಬಿಡುತ್ತೆ ಜಾಸ್ತಿ ಹಾಕಿದ್ರೆ ಇದನ್ನು. ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಮತ್ತು ಇಲ್ಲಿ ಪಿಸ್ತಾ, ಅದನ್ನು ಅಷ್ಟೇ ನಾವು ಎಷ್ಟು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ಹುರಿತೀವೋ ನಮಗೆ ಅಷ್ಟು ಚೆನ್ನಾಗಿರುತ್ತೆ. ಪುಡಿನೂ ಅಷ್ಟೇ ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಅಂಗಡೀಲಿ ಹೊರಗಡೆಯಿಂದ ತಂದು ಕುಡಿಸಿ ಅದರಲ್ಲಿ ಸ್ವೀಟೆಲ್ಲ ಜಾಸ್ತಿ ಹಾಕಿರ್ತಾರೆ. ಈ ಶುಗರು ಬಿ ಪಿ ಇರೋರು ಕುಡಿಯೋಕ್ಕಾಗಲ್ಲ. ಈ ರೀತಿ ಮಾಡಿಕೊಂಡ್ರೆ ಶುಗರು ಬಿ ಪಿ ಇರೋರು ನೀವು ಮನೇಲೇ ಮಾಡ್ಕೊಂಡು ಆರಾಮಾಗಿ ಕುಡಿಬೋದು. ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಇಲ್ಲಿ ಕಲ್ಲಂಗಡಿ ಸೀಡ್ಸನ್ನು ತೊಗೊಂಡಿದ್ದೀನಿ ಒಂದು ಬೌಲು. ಅದನ್ನು ಕ್ಲೀನಾಗಿ ನೋಡಿ ಈ ರೀತಿ ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ. ಈ ರೀತಿ ನಾವು ಹುರ್ಕೋಬೇಕು. ಹುರಿಯೋದ್ರಲ್ಲೇ ನಮಗೆ ಪುಡಿ ಟೇಸ್ಟು ನಮಗೆ ಬರೋದು. ಇಲ್ಲಿ ಸೂರ್ಯಕಾಂತಿ ಸೀಡ್ಸನ್ನು ಅಷ್ಟೇ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಹೊತ್ತು, ಬಟ್ ಹುರಿಯುವಾಗ ಸ್ವಲ್ಪ ಲೇಟ್ ಅನಿಸುತ್ತೆ. ಆಮೇಲೆ ನಿಜ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪುಡಿ ಅಂತೂ. ನಾವು ಅಂಗಡೀಲಿ ಅದು ಇದು ಅಂತ ಸಿಕ್ಕಿದ್ದು ತೊಗೊಂಬಂದು ತಿನ್ನೋ ಬದಲು ಒಂದು ಅರ್ಧ ಗಂಟೆ ನಮಗೆ ಟೈಮ್ ಕೊಟ್ಕೊಂಡು, ನಮಗಾಗಿ ನಾವು ಟೈಮ್ ಕೊಟ್ಕೊಂಡು ನಮಗೆ ಬೇಕಾಗಿದ್ದು ನಾವು ಮಾಡಿಕೊಂಡ್ರೆ ನಾವು ಹೆಲ್ದಿಯಾಗೂ ಇರ್ಬೋದು, ಸ್ಟ್ರೆಂತಾಗೂ ಇರ್ಬೋದು, ಮೆಂಟಲಿ ಫಿಸಿಕಲಿ ಎಲ್ಲದಕ್ಕೂ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇಲ್ಲಿ ಕುಂಬಳ ಸೀಡ್ಸನ್ನು ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ. ಈ ರೀತಿ ಹುರ್ಕೋಬೇಕು. ಯಾವುದನ್ನು ಅಷ್ಟೇ ಸೀಸ್ಕೋಬಾರ್ದು, ಎಲ್ಲದನ್ನು ಇದೇ ರೀತಿ ಹುರ್ಕೋಬೇಕು. ನಿಮ್ಗೆ ಇನ್ನೂ ಬೇರೆ ಬೇರೆ ರೀತಿ ಡ್ರೈ ಫ್ರೂಟ್ಸ್ ಇದ್ದರೂ ಅದನ್ನು ನೀವು ಹಾಕ್ಕೊಂಡು ಹುರ್ಕೋಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಇಷ್ಟೇ ಸಾಕು ಸಿಂಪಲ್ಲಾಗಿ ಅಂತ ಎಲ್ಲ ಹುರಿದ್ಬಿಟ್ಟು ತಣ್ಣಗಾಗೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನಿಲ್ಲಿ ಕಲ್ಲು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ಕೆಲವ್ರು ಶುಗರ್ ಇರುತ್ತೆ, ಜಾಸ್ತಿ ತಿನ್ನೋದಕ್ಕೆ ಸ್ವೀಟು ಬೇಡ ಅಂತ ಅಂತಾರಲ್ವ, ಅಂಥವರು ಸಿಂಪಲ್ಲಾಗಿ ಈ ರೀತಿ, ಅಂದರೆ ಸ್ವಲ್ಪ ಶುಗರ್ ಇದು ಜಾಸ್ತಿ ಬೇಕು ಅಂದರೆ ನೀವು ಮತ್ತೆ ಹಾಲಿಗೆ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಕಲ್ಲು ಸಕ್ಕರೆನ ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡಿಕೊಂಡು ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ದಪ್ಪ ಇರುತ್ತಲ್ವ, ಹಾಗೆ ಹಾಕೋಕ್ಕಾಗಲ್ಲ. ಹಾಗಾಗಿ ಈಗ ಅದನ್ನು ಪುಡಿ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಂಡು, ಇವಾಗ ನಾನು ಹುರಿದಿಟ್ಟಿದ್ದಂಥ ಡ್ರೈ ಫ್ರೂಟ್ಸ್ ಎಲ್ಲ ಈಗ ತಣ್ಣಗಾಗಿದೆ. ಅದನ್ನು 2 ಬ್ಯಾಚಲ್ಲಿ ನಾನು ಇದನ್ನು ನುಣ್ಣಗೆ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ. ಬಟ್ ಆಯಿಲ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಉಂಡೆ ಆಗುತ್ತೆ. ಬಟ್ ಆಮೇಲೆ ಶುಗರ್ ಹಾಕಿ ಸೆಟ್ ಮಾಡ್ಕೋಬೋದು. ಅಂದರೆ ಕಲ್ಲು ಸಕ್ಕರೆನ ಹಾಕ್ಬಿಟ್ಟು ಇನ್ನೊಂದು ಸಲ ನಾನು ಸ್ವಲ್ಪ ಪುಡಿ ಮಾಡ್ಕೋತೀನಿ ಹೊಂದ್ಕೊಳ್ಳಿ ಅಂತ. ನೋಡಿ 2 ಬ್ಯಾಚು ನಾನಿಲ್ಲಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಗಂಟಾಗಿರೋದನ್ನೆಲ್ಲ ನಾವು ಕೈಲಿ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ನೋಡಿ ಕಲ್ಲು ಸಕ್ಕರೆ ಪುಡಿನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಅಕಸ್ಮಾತ್ ಅಂದರೆ ಈಗ ಮಕ್ಕಳಿಗೆ ಸಡನ್ ಅಂತ ಈಗ ಹಾರ್ಲಿಕ್ಸ್ ಎಲ್ಲ ಕೇಳ್ತಾ ಇರ್ತವೆ, ಅದಕ್ಕೆ ಶುಗರ್ ಹಾಕಿ ಇದಾಕೋ ಬದಲು ಈ ರೀತಿ ಕಲ್ಲು ಸಕ್ಕರೆ ಹಾಕ್ಬಿಟ್ಟು ಕೊಟ್ಟರೆ ಮಕ್ಕಳಿಗೂ ತುಂಬಾ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಕಲ್ಲು ಸಕ್ಕರೆ ಯೂಸ್ ಮಾಡಿದ್ದೀನಿ. ಸ್ವೀಟು ಜಾಸ್ತಿ ಕೆಲವ್ರಿಗೆ ಹಾಲಲ್ಲೇ ಆಲ್ಮೋಸ್ಟು ಸ್ವೀಟ್ ಅಂಶ ಇರೋದ್ರಿಂದ ಜಾಸ್ತಿ ಸ್ವೀಟ್ ಕೆಲವ್ರಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ಈ ರೀತಿ ಕಲ್ಲು ಸಕ್ಕರೆ ಹಾಕಿ ಮಾಡೋದ್ರಿಂದ ನೀವು ಹಾಗೇ ಡೈರೆಕ್ಟಾಗಿ ಹಾಕ್ಕೊಂಡು ಹಾಗೇ ಕುಡಿಬೋದು. ತೀರಾ ಸಪ್ಪೆನೂ ಇರೋಲ್ಲ, ತೀರಾ ಸ್ವೀಟು ಇರೋಲ್ಲ. ನಿಮಗೆ ಬೇಕು ಅಂದರೆ ಸ್ವೀಟ್ ಹಾಕ್ಕೋಬೋದು. ನೋಡಿ ಅದನ್ನು ಕಲ್ಲು ಸಕ್ಕರೆನೂ ಹಾಕಿ ಪುಡಿ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಾಲು ರೆಡಿ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಬೇಕು ಡ್ರೈ ಫ್ರೂಟ್ಸ್ ಅಂದರೆ ನೀವು 2 ಸ್ಪೂನ್ ಹಾಕ್ಕೋಬೋದು. ಇಲ್ಲಾಂದರೆ ಒಂದೊಂದು ಸ್ಪೂನ್ ಹಾರ್ಲಿಕ್ಸ್ ಹೇಗೆ ಹಾಕ್ತಿರೋ ಹಾಗೆ ಡೈಲಿ ಬೆಳಗ್ಗೆ ಹೊತ್ತು ಒಂದೊಂದು ಸ್ಪೂನ್ ಹಾಕೊಂಡು ಕುಡಿದ್ರು ಮಕ್ಕಳು ಹೆಲ್ದಿಯಾಗಿರ್ತವೆ. ನಮಗೂ ಅಷ್ಟೇ ಒಂದು ಬೆಳಗ್ಗೆ ಎದ್ದು
ಕಾಫಿ ಕುಡಿಯೋ ಬದಲು ಈ ರೀತಿ ಮಾಡ್ಕೊಂಡು ಕುಡಿದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಮನೆಯವ್ರನ್ನೂ ನಾವು ಚೆನ್ನಾಗಿ ನೋಡ್ಕೋಬೋದು, ಮನೆಯವ್ರನ್ನೂ ಹೆಲ್ದಿಯಾಗಿ ಇಡ್ಬೋದು. ಹಾಗಾಗಿ ನೀವು ಒಂದು ಸಲ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.